ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ನವೆಂಬರ್ ತಿಂಗಳ 4ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ನನಗಾಗಿ ಯಾರು ಇದ್ದಾರೆ? ಈಗ ನಿನ್ನ ಮುಂದೆ ನನಗಾಗಿ ಒಂದು ಪ್ರತಿಜ್ಞೆಯನ್ನು ಇಡು, ನನ್ನೊಂದಿಗೆ ಕೈಕುಲುಕುವವರು ಯಾರು? ಯೋಬ 17:3. ಅನೇಕ ಜನರು ಒಂಟಿತನ ಅನುಭವಿಸಿದಾಗ, ಯಾರೂ ತಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ, ಕಷ್ಟದ ಸಮಯದಲ್ಲಿ ಯಾರೂ ಸಹಾಯ ಮಾಡದಿದ್ದಾಗ ನಿರಾಶೆಗೊಳ್ಳುತ್ತಾರೆ. ನೀತಿವಂತನಾದ ಮನುಷ್ಯನಾದ ಯೋಬನು ಸಹ ನನ್ನೊಂದಿಗೆ ಕೈಕುಲುಕುವವರು ಯಾರು ಎಂದು ಕೂಗಿದನು. ನಂತರ ಅವನು ದೇವರ ಕಡೆಗೆ ತಿರುಗಿ ಪ್ರಾರ್ಥಿಸಿದನು, ಕರ್ತನೇ, ನಿನ್ನೊಂದಿಗೆ ನನಗಾಗಿ ಒಂದು ಪ್ರತಿಜ್ಞೆಯನ್ನು ಮಾಡು. ನನ್ನ ತಂದೆಯ ಜೀವನದಲ್ಲೂ ಇದೇ ಪರಿಸ್ಥಿತಿ ಒಮ್ಮೆ ಸಂಭವಿಸಿತು. ಅವರು ಸರ್ಕಾರಿ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾಗ ಆದಾಯ ತೆರಿಗೆ ಇಲಾಖೆಯಲ್ಲಿ ಹುದ್ದೆಗೆ ಉದ್ಯೋಗ ಪರೀಕ್ಷೆ ಘೋಷಿಸಲಾಯಿತು. ಅವರು ಪರೀಕ್ಷೆಯನ್ನು ಚೆನ್ನಾಗಿ ಬರೆದರು ಮತ್ತು ಆಯ್ಕೆಯಾಗುವ ಉತ್ತಮ ಅವಕಾಶಗಳನ್ನು ಹೊಂದಿದ್ದರು. ಆದರೆ ಸಂದರ್ಶನಕ್ಕೆ ಆಹ್ವಾನಿಸುವ ಪತ್ರವು ನಿಗದಿತ ದಿನಾಂಕ ಮುಗಿದ ನಂತರವೇ ಅವರನ್ನು ತಲುಪಿತು. ಅವರ ಹೃದಯ ಮುಳುಗಿತು. ಈಗ ನನಗೆ ಯಾರು ಸಹಾಯ ಮಾಡುತ್ತಾರೆ ಎಂಬುದಾಗಿ ದೇವರಿಗೆ ನಿರಾಶೆಯಿಂದ ಮೊರೆಯಿಟ್ಟರು. ಅವರು ಪ್ರಾರ್ಥಿಸುತ್ತಿದ್ದಂತೆ ಅದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಕ್ರಿಶ್ಚಿಯನ್ ಸಹೋದರಿಯನ್ನು ಕರ್ತನು ಅವರಿಗೆ ನೆನಪಿಸಿದನು. ತಕ್ಷಣ ಅವರು ಅವಳ ಮನೆಗೆ ಹೋಗಿ ಪರಿಸ್ಥಿತಿಯನ್ನು ವಿವರಿಸಿದರು. ಅವಳು, ಚಿಂತಿಸಬೇಡಿ, ಸಂದರ್ಶನ ನಡೆಸುವ ಅಧಿಕಾರಿ ನನ್ನ ಮೇಲಧಿಕಾರಿ, ನಾನು ಅವರೊಂದಿಗೆ ಮಾತನಾಡುತ್ತೇನೆ, ಖಂಡಿತವಾಗಿಯೂ ಅವರು ನಿಮಗಾಗಿ ಇನ್ನೊಂದು ದಿನವನ್ನು ನಿಗದಿಪಡಿಸುವರು ಎಂದು ಹೇಳಿದಳು. ಅವಳು ತನ್ನ ಮಾತನ್ನು ಉಳಿಸಿಕೊಂಡಳು ಮತ್ತು ಶೀಘ್ರದಲ್ಲೇ ನನ್ನ ತಂದೆಗೆ ಅಪಾಯಿಂಟ್ಮೆಂಟ್ ಸಿಕ್ಕಿತು. ದೇವರು ಎಲ್ಲವನ್ನೂ ಸಂಪೂರ್ಣವಾಗಿ ಪರಿಹರಿಸಿದನು. ಸತ್ಯವೇದದಲ್ಲಿ ಬೆಥೆಸ್ದಾ ಕೊಳದ ಬಳಿ 38 ವರ್ಷಗಳಿಂದ ಪಾರ್ಶ್ವವಾಯುವಿಗೆ ಒಳಗಾದ ಒಬ್ಬ ಮನುಷ್ಯನಿದ್ದನು. ಅವನು ತೀವ್ರ ದುಃಖದಿಂದ ನೀರು ಕಲಕಿದಾಗ, ನನ್ನನ್ನು ಕೊಳದೊಳಗೆ ಇಳಿಸಲು ನನಗೆ ಯಾರೂ ಇಲ್ಲ ಎಂದು ಹೇಳಿದನು. ಕರ್ತನು ಕರುಣೆಯಿಂದ ಪ್ರೇರಿತನಾಗಿ, ಎದ್ದೇಳು, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂದು ಹೇಳಿದನು. ತಕ್ಷಣವೇ ಅವನು ಗುಣಮುಖನಾದನು. ಕೀರ್ತನೆಕಾರನು ಸಹ ಅಂತಹ ಒಂಟಿತನದ ಕ್ಷಣಗಳನ್ನು ಎದುರಿಸಿದನು. ಕರುಣೆ ತೋರುವವರನ್ನು ಹುಡುಕಿದೆನು, ಆದರೆ ಯಾರೂ ಇರಲಿಲ್ಲ. ಸಮಾಧಾನ ಪಡಿಸುವವರನ್ನು ಹುಡುಕಿದೆನು, ಆದರೆ ಯಾರೂ ಸಿಕ್ಕಲಿಲ್ಲ. ಕೀರ್ತನೆ 69:20. ಆದರೆ ನಂತರ ದೇವರಲ್ಲಿ ತನ್ನ ಸಂಪೂರ್ಣ ಭರವಸೆಯನ್ನು ಇರಿಸಿದ ನಂತರ ಅವನು ಸಂತೋಷದಿಂದ ಘೋಷಿಸಿದನು, ಪರಲೋಕದಲ್ಲಿ ನನಗೆ ನಿನ್ನ ಹೊರತು ಮತ್ತಾರಿದ್ದಾರೆ? ಭೂಮಿಯಲ್ಲಿ ನಿನ್ನ ಹೊರತಾಗಿ ನನಗೆ ಯಾರೂ ಇಲ್ಲ. ಕೀರ್ತನೆಗಳು 73:25. ದೇವರ ಪ್ರಿಯ ಮಕ್ಕಳೇ, ಎಂದಿಗೂ ಎದೆಗುಂದಬೇಡಿ ಅಥವಾ ನನಗೆ ಯಾರು ಇದ್ದಾರೆ ಎಂದು ಹೇಳಬೇಡಿ. ಬದಲಾಗಿ ಕರ್ತನು ನನ್ನ ಪರ ಇದ್ದಾನೆ ಎಂದು ಧೈರ್ಯದಿಂದ ಹೇಳಿರಿ ಮತ್ತು ಆತನ ನಿರಂತರ ಆರೈಕೆಯಲ್ಲಿ ನಂಬಿಕೆ ಇಡಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಇಗೋ, ನಾನು ಕರ್ತನು, ಎಲ್ಲ ಶರೀರಗಳಿಗೂ ದೇವರು ನನಗೆ ಅಸಾಧ್ಯವಾದದ್ದೇನಾದರೂ ಇದೆಯೋ? ಯೆರೆಮೀಯ 32:27. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.